ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 109ನೇ ಸಂಚಿಕೆಯನ್ನೇ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಏನ್ರಿ, ನಾವು ಒಂದ್ಸಾರಿ ಜಾನಕಿ ಮನೆಗೆ ಹೋಗಿ ಬರೋಣವೇ? ಯಶೋದಮ್ಮ ಘನಪಾಠಿಗಳನ್ನು ಕೇಳಿದರು. ಅವರಿಗೆ ಕೋದಂಡರಾಮನ ಸ್ಥಿತಿ ಕಂಡು ಭಯವಾಗಿತ್ತು. ಇಷ್ಟು ವರ್ಷಗಳ ನಂತರ ಬಂದ ಮಗ ಗುಂಡು ಕಲ್ಲಿನಂತಿರದೆ ಗೆದ್ದಲು ಹಿಡಿದ ಮರದಂತಾಗಿರುವುದನ್ನು ಕಂಡು ಸಂಕಟವಾಗಿತ್ತು. ಚಾರುವಿನ ಬಳಿ ಮಾತನಾಡಿದಾಗ ಕೋದಂಡರಾಮ ಅದೆಷ್ಟೋ ಬಾರಿ ಸಾವಿನ ಮನೆಯ ಬಾಗಿಲನ್ನು ತಟ್ಟಿ ಹಿಂದಕ್ಕೆ ಬಂದಿರುವುದು ತಿಳಿದಿತ್ತು. ಯಾವ ಮುಖ ಇಟ್ಕೊಂಡು ಹೋಗೋದು ಯಶೋದ? ಮಗ ಬಂದ ಕೂಡ್ಲೆ ಸೊಸೆನ್ ಮರ್ತು ಮಗನ ಹತ್ರ ಓಡ್ ಬಂದ್ವಲ್ಲ. ಆಗ ಒಂದು ಕ್ಷಣ ಕೂಡ ಅವಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಈಗ ಹೇಗ್ ತಾನೇ ಅವಳ ಹತ್ರ ಹೋಗೋಕ್ ಸಾಧ್ಯ? ಘನಪಾಠಿಗಳು ಪಾಪ ಪ್ರಜ್ಞೆಯಲ್ಲಿ ನರಳಿದರು. ನಮ್ದೆಷ್ಟು ತಪ್ಪಿದೆಯೋ ಅವಳದ್ದು ಕೂಡ ಅಷ್ಟೇ ತಪ್ಪಿದೆ ತಾನೇ. ಎಷ್ಟೋ ವರ್ಷಗಳ ನಂತರ ತಾಳಿ ಕಟ್ಟಿದ ಗಂಡ ಊರಿಗೆ ಬಂದಿದ್ದಾನೆ. ಅವನು ನೋಡ್ಬೇಕು, ಆದರ್ಸ್ಬೇಕು ಅನ್ನೋ ಆಸ್ಥೆ ಅವಳಿಗೂ ಇರ್ಬೇಕು ತಾನೇ. ಯಶೋದಮ್ಮನ ಮಾತು ಘನಪಾಠಿಗಳಿಗೆ ಪಥ್ಯವಾಗಲಿಲ್ಲ. ಏನೇನೋ ಮಾತಾಡ್ಬೇಡ ಯಶೋದ. ನಿನ್ ಮಗ ಗಣ್ಣಾಗಿ ಯಾವ ಕರ್ತವ್ಯ ನಿಭಾಯಿಸಿದಾನೆ ಅಂತ ಜಾನಕಿ ಓಡೋಡಿ ಅವನ ಇದ್ದಲ್ಲಿಗೆ ಬರ್ಬೇಕು ಹೇಳು. ಗಂಡನ ದನಿಯಲ್ಲಿದ್ದ ಕೋಪ ನೋಡಿ ತುಸು ಮೆತ್ತಗಾದರೂ ಪತಿಯೇ ಪರದೈವ ಎಂಬ ಮನಸ್ಥಿತಿಯ ಯಶೋದಜ್ಜಿಗೆ ಜಾನಕಿ ಬರದೇ ಇದ್ದದ್ದು ತಪ್ಪೇ ಎನಿಸಿತು. ಈಗೇನು, ಜಾನಕಿನ ಕರ್ಕೊಂಡು ಬರೋದಕ್ಕೆ ನಾವೇ ಅಲ್ಲಿಗೆ ಹೋಗೋಣವಾ ಎಂದಾಗ ಅವರ ಬಳಿ ಬಂದ ಅಭಿ, ಅಜ್ಜಿ, ಜಾನಮ್ಮನ ಮನೆಗೆ ನಾನೇ ಹೋಗ್ತೀನಿ, ಸಾಧ್ಯವಾದ್ರೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಆಚಾರ್ಯರ ಮನೆ ಕಡೆ ನಡೆದ. ಅಭಿ, ಏ ಅಭಿ! ಅಭಿಯ ಹಿಂದೆಯೇ ಓಡಿ ಬಂದ ಅನಿಲ. ಪ್ಲೀಸ್, ಜಾನಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳ್ಬೇಡ. ಅಜ್ಜಯ್ಯ ಜಾನತ್ತೆಗೆ ಇಲ್ಲಿಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ನೀನು ಸೀದಾ ಅಜ್ಜಯ್ಯನ ಹತ್ರನೇ ಹೋಗಿ ಮಾತಾಡು. ಅಜ್ಜಯ್ಯ ಹೇಳಿದ್ರೆ ಮಾತ್ರ ಜಾನತ್ತೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ ಎಂದ. ಕೋದಂಡರಾಮನ ಪರಿಸ್ಥಿತಿ ನೋಡಿದ ಮೇಲೆಯೋ ಅಥವಾ ಅಂಜಲಿಯ ತಂದೆಯವರು ಎಂಬ ಕಾರಣಕ್ಕೋ ಅನಿಲ್ನಿಗೆ ಅವರ ಮೇಲಿನ ಕೋಪ ಸ್ವಲ್ಪ ಕಡಿಮೆಯಾಗಿತ್ತು. ಸರಿ, ಹಾಗಾದ್ರೆ ನಾನು ಸೀದಾ ಅಜ್ಜಯ್ಯನ ಹತ್ರನೇ ಹೋಗಿ ಮಾತಾಡ್ತೀನಿ ಎಂದ ಅಭಿ. ನೋಡಿದ್ರಾ, ಅತ್ತೆ ಕೊಟ್ಟಿರೋ ಔಷಧಿ ಕೊಟ್ಟ ಮೇಲೆ ಮಾವನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇದೆ. ಚಾರು ಅಜಯನ ಬಳಿ ಬಂದು ಹೇಳಿದಳು. ಸರಿ ಸರಿ. ಮನಸ್ಸು ಹೆಂಡತಿ ಹೇಳಿದ್ದನ್ನು ಒಪ್ಪಿಕೊಂಡರೂ ಬಿಗುಮಾನ ಬಿಡಲಲ್ಲ ಅಜಯ್. ಅತ್ತೆ, ದೇವಸ್ಥಾನದ ಕಂಬಕ್ಕೆ ಹೊರಗೆ ಕುಳಿತಿದ್ದ ಯಶೋಧ ಅವರ ಬಳಿ ಬಂದಳು ಶೋಭಾ. ಏನು ಎಂಬಂತೆ ನೋಡಿದವರಿಗೆ, ಅತ್ತೆ, ಎಷ್ಟೊತ್ತು ಅಂತ ಇಲ್ಲೇ ಕೂರಕ್ಕಾಗುತ್ತೆ? ನಿತ್ಯ ಶ್ರದ್ಧಾ ಇಲ್ಲೇ ಇರ್ತಾರೆ, ನಾವು ಮನೆಗೆ ಹೋಗಿರೋಣ. ಅಜಯ್, ಚಾರು, ಅಂಜಲಿ ಪಾಪ ಪ್ರಯಾಣದಿಂದ ಸುಸ್ತಾಗಿರ್ತಾರೆ, ಮನೆಗೆ ಹೋಗಿ ಸ್ವಲ್ಪ ಸುಧಾರಿಸ್ಕೊಳ್ಳಿ ಎಂದಳು. ನಾನು ಎಲ್ಲಿಗೂ ಬರೋಲ್ಲಮ್ಮ, ನೀನು ಉಳಿದವ್ರನ್ನ ಕರ್ಕೊಂಡು ಹೋಗು. ಅವ್ರ ಸ್ನಾನ ಮತ್ತೆ ಹೊಟ್ಟೆ ಕಡೆ ಗಮನ ಕೊಡು ಎಂದರು ಯಶೋದಮ್ಮ. ಮನದೊಳಗೆ, ಜಾನು ಇಲ್ಲಿಗೆ ಬಂದು ಕೋದಂಡು ಜವಾಬ್ದಾರಿ ತಗೊಳ್ಳೋವರೆಗೆ ನಾನು ಎಲ್ಲಿಗೂ ಬರಲ್ಲ ಎಂದು ನಿರ್ಧರಿಸಿಬಿಟ್ಟಿದ್ದರು. ಒಂದು ಬಾರಿ ಜಾನಕಿ ಇಲ್ಲಿಗೆ ಬಂದು ಕೋದಂಡನ್ ನೋಡಿದ್ರೆ ಸಾಕು, ಅವಳು ಸಾವಿತ್ರಿ ಹಾಗೆ ಯಮನ್ ಜೊತೆ ಹೋರಾಟ ಮಾಡಿ ಆದರೂ ಅವನ ಪ್ರಾಣನ ಉಳಿಸ್ಕೋತಾಳೆ. ಕೋದಂಡ ಉಳಿಬೇಕು ಅಂದ್ರೆ ಜಾನಕಿ ಬರಬೇಕು ಎಂದು ಯೋಚಿಸಿ ಗುಡಿಯೊಳಗೆ ಇದ್ದ ಸೀತಾರಾಮರ ವಿಗ್ರಹಕ್ಕೆ ಕೈ ಮುಗಿದು ಕುಳಿತರು. ಅಂಜಲಿ, ನಿನ್ನ ಅಣ್ಣ ಅತ್ತಿಗೆನ ಮನೆ ಕರ್ಕೊಂಡು ಬಾಮ್ಮ, ಸ್ನಾನ ಮಾಡಿಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಇಲ್ಲಿಗೆ ವಾಪಸ್ ಬರಲಿ. ಇಲ್ಲಿ ಎಲ್ಲರೂ ಇದು ಮಾಡೋದಾದ್ರೂ ಏನು? ಶೋಭಾ ಹೇಳಿದಾಗ ಒಪ್ಪಿದ ಅಂಜಲಿ ಅಜಯ್, ಚಾರು ಇಬ್ಬರನ್ನು ಒತ್ತಾಯದಿಂದ ಮನೆಗೆ ಹೊರಡಿಸಿದಳು. ಚಿಕ್ಕಮ್ಮ, ನಾನಿಲ್ಲೇ ಇರ್ತೀನಿ, ಅಪ್ಪನ ಹತ್ರ ಯಾರಾದರೂ ಇರಬೇಕಲ್ಲ, ಅವರಿಗೆ ಏನಾದರೂ ಅವಶ್ಯಕತೆ ಬಿದ್ದರೆ ಎಂದಾಗ ಅವಳ ಮಾತು ಸರಿ ಎನಿಸಿ ಚಾರು ಅಜಯ್ ಜೊತೆ ತಮ್ಮ ಮಕ್ಕಳನ್ನು ಮನೆಗೆ ಹೊರಡಿಸಿದರು ಶೋಭಾ. ಅಂಜಲಿ ಕೋದಂಡರಾಮನನ್ನು ಮಲಗಿಸಿದ್ದ ಕೋಣೆಗೆ ಬಂದು ಮಂಚದ ಪಕ್ಕದಲ್ಲಿ ನೆಲದ ಮೇಲೆ ಕುಳಿತಳು. ಶಾಂತವಾಗಿ ಮಲಗಿದ್ದ ತಂದೆಯನ್ನು ಕಂಡು ಕಣ್ಣುಗಳು ತುಂಬಿ ಬಂದವು. ಕಣ್ಣೀರು ಕಪೋಲಗಳ ಮೇಲೆ ಹರಿದಾಗ ಬೆಚ್ಚನೆ ಹಸ್ತವೊಂದು ಅವಳ ಕಣ್ಣೀರನ್ನು ಒರೆಸಿತ್ತು. ತಿರುಗಿ ನೋಡಿದಾಗ ಪಕ್ಕದಲ್ಲೇ ಅನಿಲ ಕುಳಿತಿದ್ದ. ಅನಿ,
ಅಪ್ಪಾಜಿ ಎನ್ನುತ್ತಾ ಬಿಕ್ಕಿದಾಗ, ಶ್, ಹಾಗೆಲ್ಲ ಅಳಬಾರ್ದು, ಅಪ್ಪಾಜಿಗೇನೂ ಆಗಲ್ಲ, ಧೈರ್ಯವಾಗಿರು ಎಂದವನ ಎದೆಗೆ ಒರಗಿದಳು. ಅನಿಲ ಅವಳನ್ನು ಹಗುರಾಗಿ ಬೆಳೆಸಿದ. ಅನಿಲ್ನ ಭುಜಕ್ಕೆ ಒರಗಿದವಳ ಮನದಲ್ಲಿ ಅದೇನೂ ಅರಿಯದ ನೆಮ್ಮದಿ. ಅವನೆದೆಯ ಗೂಡು ತನ್ನ ಸ್ವಂತದ್ದು ಎಂಬಂತೆ ಒರಗಿ ತನ್ನ ಮನದ ದುಃಖವನ್ನೆಲ್ಲ ಹೊರನೂಕಿದಳು. ಅವಳ ಕಣ್ಣಿಂದ ಹರಿದ ನೀರು ಅನಿಲ್ನ ಎದೆಭಾಗವನ್ನು ತೋಯಿಸಿತ್ತು. ಅನಿಲ ಅವಳ ಒಳಗೆ ಮಡುಗಟ್ಟಿದ್ದ ದುಃಖವೆಲ್ಲ ಕರಗಿ ನೀರಾಗಿ ಹೋಗಲಿ ಎಂಬಂತೆ ಅವಳನ್ನು ಅಳಲು ಬಿಟ್ಟಿದ್ದ. ಮೃದುವಾಗಿ ಅವಳ ಬೆನ್ನನ್ನು ಸವರುತ್ತಾ ತನ್ನ ಚರ್ಯೆಯಿಂದಲೂ ಅವಳಿಗೆ ಸಮಾಧಾನ ನೀಡುತ್ತಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಅಂಜಲಿಯ ಎದೆಯಲ್ಲಿ ಹೆಪ್ಪುಗಟ್ಟಿದ್ದ ದುಃಖ ಕರಗಿ ನೀರಾಗಿ ಹರಿದು ಬಿಕ್ಕುವಿಕೆ ನಿಧಾನವಾಗಿ ಕಡಿಮೆಯಾಗಿತ್ತು. ಅಂಜಲಿಗೆ ತಾನು ಅನಿಲ್ನ ಎದೆಯಲ್ಲಿ ಆಶ್ರಯ ಪಡೆದಿದ್ದು ನೆನೆದು ಸಂಕೋಚವಾಯಿತು. ದೃಷ್ಟಿ ಮೇಲೆತ್ತದೆ ನಿಧಾನವಾಗಿ ಅವನಿಂದ ತುಸು ದೂರ ಸರಿದಳು. ನೀರೊಳಗೆ ವೀಣೆ ಮಿಡಿದಂತೆ ನಿಧಾನವಾಗಿ ಸಾರಿ ಎಂದಳು. ಕ್ಷಮೆ ಕೇಳೋದು ಯಾಕಂಜಲಿ? ಆ ಜಾಗ ನಿಮಗೆ ಸೇರಿತ್ತು, ಮತ್ತೆ ಈ ಅನಿಲ ಕೂಡ. ಪಿಸುದನಿಯಲ್ಲಿ ಅವಳ ಕಿವಿಯಲ್ಲಿ ಉಸರಿದ. ಅಚ್ಚರಿಯಿಂದ ಅವಳ ಕಣ್ಣುಗಳನ್ನು ಅರಳಿಸಿದಳು ಅಂಜಲಿ. ನನ್ನೆದೆಗೂಡಲ್ಲಿ ಶಾಶ್ವತವಾಗಿರೋದಕ್ಕೆ ನಿಮಗೆ ಆಹ್ವಾನ ಕೊಡ್ತಾ ಇದ್ದೀನಿ ಅಂಜಲಿ, ಅವಳ ಕಣ್ಣಿನ ಆಳಕ್ಕಿಳಿದು ಹೇಳಿದ. ಅಂಜಲಿ ಅವಳ ಕಣ್ಣಿನ ರೆಪ್ಪೆಗಳನ್ನು ಪಟಪಟನೆ ಬೆಳೆದಳು. ಅರ್ಥ ಆಗಲಿಲ್ಲ, ಮುಗ್ಧವಾಗಿ ಹೇಳಿದಳು. ನಸ್ನಕ್ಕ ಅನಿಲ. ಐ ಲವ್ ಯು ಅಂಜಲಿ ಎಂದು ಹೇಳಿದ. ಅಂಜಲಿ ಅಚ್ಚರಿಯಿಂದ ಕಣ್ಣುಗಳನ್ನು ಇನ್ನಷ್ಟು ಅರಳಿಸಿದಳು. ತುಸುವೆ ಬಾಯಿ ತೆರೆದು ತನ್ನೆಡೆಗೆ ನೋಡುತ್ತಿದ್ದವಳ ಮೇಲೆ ಮುದ್ದುಕ್ಕಿತು. ಅವಳ ನೊಸಲ ಮೇಲೆ ಪ್ರೀತಿಯ ಮುದ್ರೆ ಎತ್ತಿ, ಈ ಮಾತಾಡೋದಕ್ಕೆ ಇದು ಸರಿಯಾದ ಜಾಗ, ಸಂದರ್ಭ ಎರಡೂ ಅಲ್ಲ. ಆದರೆ ಇದನ್ನು ನಿನಗೆ ಹೇಳದೇ ಇರೋದಕ್ಕೆ ಆಗಲಿಲ್ಲ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂಜಲಿ. ಈ ಮಾತಿಗೆ ಶ್ರೀರಾಮನ್ ಪಾದನೇ ಸಾಕ್ಷಿ. ಅಂಜಲಿಯ ಕಣ್ಣುಗಳು ಮತ್ತೆ ತುಂಬಿದ್ದವು, ಆದರೆ ಈ ಬಾರಿ ಸಂತೋಷದಿಂದ. ಅಬ್ಬಾ, ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡದೆ ಯಾವುದೋ ಕಾಲ ಆಗಿತ್ತಮ್ಮ. ನಿದ್ರೆಯಿಂದ ಎಚ್ಚರಗೊಂಡ ಸಿಂಧು ಹೇಳಿದಳು. ಮೈಕೈಯೆಲ್ಲ ಹಗುರ ಆದಾಗ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಜಾನತೆ ಒಂದು ರೀತಿ ಧನ್ವಂತರಿನೇ ಕಣಮ್ಮ, ಲವಲವಿಕೆಯಿಂದ ನುಡಿದಳು ಸಿಂಧು. ಸಿಂಧು, ಈಗ ಇನ್ನೊಂದು ಔಷಧಿ ಕೊಡೋದಕ್ಕೆ ಹೇಳಿದಾರಮ್ಮ. ಕಹಿ ಇರ್ಬೋದೇನೋ, ಜೇನುತುಪ್ಪದಲ್ಲಿ ಸೇರಿಸ್ಕೊಡೋದಕ್ಕೆ ಹೇಳಿದ್ದಾರೆ ಎಂದು ಹೇಳುತ್ತಾ ಜಾನಕಿ ಕೊಟ್ಟಿರುವ ಪುಡಿಯನ್ನು ಜೇನುತುಪ್ಪಕ್ಕೆ ಕಲಸಿ ನೆಕ್ಕುವುದಕ್ಕೆ ಹೇಳಿದರು ಸಾವಿತ್ರಮ್ಮ. ಸಿಂಧು ಅವರು ಹೇಳಿದಂತೆ ಕೇಳಿದಳು. ಆ ಪುಡಿ ತೆಗೆದುಕೊಂಡ 10-15 ನಿಮಿಷಕ್ಕೆಲ್ಲ ಸಿಂಧು ಹೊಟ್ಟೆ ತೊಳಸ್ತಾ ಇದೆ ಎಂದು ಒದ್ದಾಡತೊಡಗಿದಳು. ರೀ, ಸಿಂಧು ನೋಡ್ರಿ, ಅವಳು ಒಂದೇ ಸಮನೆ ಒದ್ದಾಡ್ತಾ ಇದ್ದಾಳೆ. ಹೋಗ್ರಿ, ಬೇಗ ಹೋಗಿ ಜಾನಕಿಗೆ ಈ ವಿಷಯ ತಿಳಿಸ್ಬಿಡಿ. ಸಾವಿತ್ರಮ್ಮನಿಗೆ ಮಗಳ ಒದ್ದಾಟ ನೋಡಲಾಗುತ್ತಿರಲಿಲ್ಲ. ಹೆಂಡತಿಯ ಮಾತು ಕೇಳಿದ ವಾಮನಾಚಾರ್ಯರು ಗಡಿಬಿಡಿಯಿಂದ ಜಾನಕಿಯ ಮನೆ ಕಡೆ ಓಡಿದರು. ಜಾನಕಮ್ಮ, ಸಿಂಧು ತುಂಬಾ ಸಂಕಟ ಪಡ್ತಾ ಇದ್ದಾಳೆ. ಹೊಟ್ಟೆ ವಿಪರೀತವಾಗಿ ತೊಳಸ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಮನೆ ಯಾಕೆ ನಿಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಮಗು ತುಂಬಾ ಒದ್ದಾಡ್ತಾ ಇದೆಯಮ್ಮ, ದಯವಿಟ್ಟು ಬೇಗ ಬನ್ನಿ. ಕೈ ಮುಗಿದು ದೀನ ದನಿಯಲ್ಲಿ ಬೇಡಿಕೊಂಡರು ವಾಮನಾಚಾರ್ಯರು. ವಾಮನಾಚಾರ್ಯರು ಹೇಳಿದ್ದನ್ನು ಕೇಳಿ ಜಾನಕಿಯವರ ಮುಖದಲ್ಲಿ ಆತಂಕ ತುಂಬಿತು. ನೀವು ಮುನ್ನಡೀರಿ ಆಚಾರ್ಯ, ನಾನು ಈಗಲೇ ಬರ್ತೀನಿ ಎಂದು ಹೇಳಿ ತಮ್ಮ ಔಷಧಿ ಪೆಟ್ಟಿಗೆ ಹಿಡಿದು ಭೂಮಿಯನ್ನು ತಮ್ಮ ಜೊತೆಗೆ ಕರೆದುಕೊಂಡು ನಡೆದರು. ಜಾನಕಿಯವರೊಂದಿಗೆ ತಲುಪುವಷ್ಟರಲ್ಲಿ ಸಿಂಧು ಕಪ್ಪು ಬಣ್ಣದ ವಾಂತಿ ಮಾಡಿಕೊಂಡು ಒದ್ದಾಡುತ್ತಿದ್ದಳು. ಅವಳ ಹೊಟ್ಟೆಯಿಂದ ಹೊರಬಿದ್ದಿದ್ದ ಹಳಸಿದ ವಾಸನೆ ತಡೆಯಲು ಆಗುವಂತಿರಲಿಲ್ಲ. ಜಾನಕಿ, ನೋಡಮ್ಮ, ಸಿಂಧು ಹೆಂಗ್ ಒದ್ದಾಡ್ತಾ ಇದ್ದಾಳು ನೋಡು. ನನಗೆ ಇವಳು ಸಂಕಟ ನೋಡಿ ತಡಿಯೋಕ್ಕಾಗ್ತಾ ಇಲ್ಲ. ಏನಾದ್ರೂ ಮಾಡು ಜಾನಕಿ, ಅವಳಿಗೆ ಈ ನೋವಿಂದ ಮುಕ್ತಿ ಕೊಡು. ಏನಾದ್ರೂ ಮಾಡು ಜಾನಕಿ. ಸಾವಿತ್ರಮ್ಮ ಜಾನಕಿಯ ಕಾಲಿಗೆ ಎರಗಿದರು. ಸಿಂಧುವಿನ ಸ್ಥಿತಿ ನೋಡಿದ ಜಾನಕಿಯವರ ಮುಖದಲ್ಲಿ ದೂಡ ತುಂಬಿತ್ತು. ಮತ್ತೊಮ್ಮೆ ಅವಳ ನಾಡಿ ಪರೀಕ್ಷಿಸಿದ ಜಾನಕಿ, ನನ್ನ ಅನುಮಾನ ನಿಜ ಆಗಿದೆ. ಸಿಂಧು ಮೇಲೆ ವಿಷಪ್ರಯೋಗ ಆಗಿದೆ. ಯಾರೋ ಅವಳಿಗೆ ಊಟದಲ್ಲಿ ನಿಧಾನವಾಗಿ ಹರಡೋ ವಿಷದ ಪ್ರಯೋಗ ಮಾಡಿದ್ದಾರೆ. ಅದು ಯಾರಿರ್ಬೋದು ಅನ್ನೋದನ್ನ ಸಿಂಧುನ ಹೇಳಬೇಕು ಎಂದರು ಚಿಂತಾಕ್ರಾಂತ ದನಿಯಲ್ಲಿ ಜಾನಕಮ್ಮ. ವಿಷನ? ಅವಳಿಗೆ ಯಾರು ಯಾಕೆ ವಿಷ ಹಾಕ್ತಾರೆ ಎಂದವರು ಸಿಂಧುವಿನ ಕಡೆ ತಿರುಗಿ, ಸಿಂಧು, ಏನಾಯ್ತೆ ಅಲ್ಲಿ? ನಿನ್ನ ಅತ್ತೆ ಮನೇಲಿ ನೀನ್ ಎಲ್ರಿಗೂ ಬೇಕಾದವಳಾಗಿದ್ದೀನಿ ಅಂತ ಹೇಳ್ತಿದ್ಯಲ್ಲೇ,
ಮತ್ತೆ ಇದೇನೇ ಇದು? ಅಳುತ್ತಲೇ ಸಿಂಧುವನ್ನು ಪ್ರಶ್ನಿಸಿದರು. ಸಿಂಧು ಏನೂ ಉತ್ತರ ಕೊಡದೆ ತಲೆ ತಗ್ಗಿಸಿ ಕುಳಿತಿದ್ದಳು. ಇಲ್ ಭೂಮಿನೇ ಕಂಡು ಹೊಟ್ಟೆ ಕಿಚ್ಪಟ್ಟ ಹಾಗೆ ಅಲ್ಲಿ ಕೂಡ ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಪಟ್ಟಿಯೇನೆ? ಯಾರ್ ದ್ವೇಷ ಕಟ್ಕೊಂಡಿದೀಯೇ? ಮಗಳ ಸಣ್ಣತನದ ಅರಿವಿದ್ದ ವಾಮನಾಚಾರ್ಯರು ಅಳುತ್ತಲೇ ಕೇಳಿದರು. ಇಲ್ಲಪ್ಪ, ಇಲ್ಲಪ್ಪ, ನಾನಲ್ಲಿ ಯಾವ ತಪ್ಪು ಕೂಡ ಮಾಡಿಲ್ಲಪ್ಪ. ಅಮ್ಮ, ನೀನಾದ್ರೂ ನನ್ನ ನಂಬಮ್ಮ. ನಾನಲ್ಲಿ ಯಾರಿಗೂ ಯಾವ ತೊಂದರೆನೂ ಕೊಟ್ಟಿಲ್ಲ. ನನ್ನ ಶಕ್ತಿ ಮೀರಿ ಎಲ್ರ ಜೊತೆಗೂ ಹೊಂದ್ಕೊಂಡು ಹೋಗಿದ್ದೀನಮ್ಮ. ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲಮ್ಮ. ನನ್ನ ನಂಬಮ್ಮ ಅಪ್ಪ, ನನ್ನ ನಂಬಪ್ಪ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆದ್ರೆ ನಾನು ಮೊದಲು ಮಾಡಿದ ಎಲ್ಲಾ ಪಾಪಕ್ಕೂ ಅಲ್ಲಿ ಶಿಕ್ಷೆ ಅನುಭವಿಸಿದ್ದೀನಮ್ಮ. ಅಳುತ್ತಿದ್ದವಳನ್ನು ಭೂಮಿ ಅಪ್ಪಿದಳು. ಗೆಳತಿಯ ದುಃಖ ಕಂಡು ಭೂಮಿ ಕೂಡ ಕಣ್ಣೀರು ಸುರಿಸತೊಡಗಿದಳು. ಸಿಂಧುಗೆ ವಿಷಪ್ರಾಶನ ಯಾಕಾಗಿರ್ಬೋದು? ಯಾರು ಮಾಡಿರ್ಬೋದು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.